ಮತಗಜ. ನೀನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ಯಲ್ಲ, ನೀನು ಆನೆ ನಿನಗೆ ಬಂದದ್ದ ಮೀನಿ ನಿನಗೆ ಬಂದದ್ದ? ಆನೆಯನ್ನು ಬಾಳೆಹಣ್ಣಲ್ಲಿ ಹಿಡಿಬಹುದು ಅಂತ ಯಾರು ಹೇಳಿದ್ರೆ ಹಾಗೆ ಕೊಟ್ಟದ್ದು. ಅದು ಮತಗಜ. ಗಜದೊಳಗೆ ಪಕ್ಕ ಮತದ ಆನೆ ಅಂತೆ. ಇವ ಯಾರು ಇವ ಆನೆ ಮಾಡಿ ಆನೆ ಆಗಿದೆ. ಆನೆ ಮಾಡಿದನು ಆನೆ ಆನೆ ಸ್ವಚ್ಛಂದವಾಗಿ ವಿಹರಿಸುತ್ತಾ ಇದ್ದೆ. ಹೌದಾ? ಕೆಲವಾರು ಹೆಣ್ಣು ಮಕ್ಕಳು ಬಂದರು, ಹೊಸಕಿ ಹೋಗುತ್ತೇನೆ ಎಂಬ ಹಾಗೆ ಮುಂದುವರೆದರೆ ನೀವು ಕಾಣ ಸಿಕ್ಕಿದಿರಿ. ಅದೇ ಆನೆ 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 ಅಂತ ಗೊಬ್ಬರ ಸಿಕ್ಕಿದ್ದು ಒಳ್ಳೆಯದೇ ಆಯ್ತು. ಅವರನ್ನು ಹೊಸಕಿದ್ದೇನೆ ಮಾತ್ರವಲ್ಲ, ಅದಕ್ಕಿಂತ ಮುಂಚೆ ನಿಮ್ಮನ್ನು ತುಳಿದು ಆನೆಗೆ ಅದು ಯಾಕೆ ಅದು ಆನೆ ಕೈಕಾಲು ಕಟ್ಟಿ ಅದರ ಅವಶ್ಯಕತೆ ಆನೆಗಲ್ಲ, ನಿನಗೆ. ಆಯ್ತು ಮಿತ್ರ, ನಿನ್ನ ವರ್ತನೆ ನೋಡುವಾಗ ಹಾಗೆ ಅನ್ನಿಸ್ತಾ ಉಂಟು. ನಾವು ಒಟ್ಟಿಗೆ ಇದ್ದೀವಲ್ಲ. ನಿನ್ನನ್ನು ಮೆಚ್ಚಿದೆ. ಯಾಕೆ ಇಲ್ಲದ್ದೇ ಜಾಗ ನೀನೇ ತಿರುಗಬೇಕಾದ. ಆದ್ರೆ ಯಾರೋ ಹೆಣ್ಣು ಮಕ್ಕಳು ಸಂಚರಿಸುವಾಗ ಅವರಲ್ಲಿ ಭಯ ಮೂಡಿಸಿ ಅವರನ್ನು ಬೆನ್ನಟ್ಟುತ್ತಾ ಬಂದಿದ್ಯಲ್ಲ. ನನ್ನ ದೌರ್ಜನ್ಯ ಅದು. ಹೌದಾ? ನಿನ್ನ ದೌರ್ಬಲ್ಯ ಅಂತ ಮಾಡಿ ಹಾಕೇನದ ಮುಂದುವರಿದಂತಾದ್ರೆ ನಿನ್ನ ಮತವನ್ನು ಇಳಿಸಿ ನಾನು ಕೋರ, ನೀನು ಸ್ವಲ್ಪ ತೋರ. ಆದರೂ ಕೂಡ ಶಕ್ತಿವಂತರಾಗಿ ಬರೆಯುತ್ತಾ ಇದ್ದೇನೆ. ಆಗ ಒಂದು ಸರಿ ಇತ್ತು, ಹೊಂಡ ಹೊಂಡ ಮಾಡಿ ಹಾಕಿದರು. ನನ್ನ ಕೆಲಸವೇ ಅದು. ಪಾದ ಇರಿಸಿದಲ್ಲಿ ಹೊಂಡ. ಹೌದು. ಎಲ್ಲವೋ ಏನೆಲ್ಲವೋ ವಿರೋಧದಿಂದ ವರ್ತಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯಾ? ನಮಗೆ ಆನೆ ಕಂಡ್ರೆ ಹಾಗೆ ಅಂತ ಭಯ ಇಲ್ವೋ? ಸಂತೋಷ ಆಗುದು. ಸಂತೋಷ ನೋಡವ ಎಷ್ಟು ಚೆನ್ನಾಗಿ ಆಟ ಆಡಿದ ಆನೆಯಲ್ಲಿ. ಆಟ ಆಡಿದ್ದ ಮತ್ತೆ ಇಲ್ಲದಿದ್ರೆ ಏನು ಸಾಕಿದಾನೆ ಅಂತ ಭಾವಿಸಿದಿರ ನೀವು? ನೀನು ಆಲೋಚನೆ ಮಾಡಿ ನೋಡು. ಏನು ಇಲ್ಲದಿದ್ರೆ ಆನೆಗೆ ಯಾರಾದ್ರೂ ಹಗ್ಗದಲ್ಲಿ ಬಾಳೆಯನ್ನು ಕಟ್ಟು ಹೀಗೆ ನೇತಾಡಿಸ್ತಾರ? ನನಗೆ ಆಗದ ಆನೆ ಹಾಗೆ ಕಂಡಿದ್ದು. ಅದಕ್ಕಿಂತಲೂ ವಿರೋಧ ಪ್ರಿಯನಾದೆ ನೀನು ಅಲ್ವಾ? ಯಾವುದಾದ್ರೂ ಆದಿತ್ತು, ಬಾಳೆಹಣ್ಣು ಸಿಕ್ಕಿದ್ರಾಯ್ತು ಅಷ್ಟೇ ಅಷ್ಟೇ. ಸಿಕ್ಕಿತ್ತು, ಎಲ್ಲವನ್ನು ತಿಂದಿದ್ದೇನೆ. ಮಾತ್ರವಲ್ಲ ಹೊಟ್ಟೆ ಹಸಿವು ಇನ್ನು ನಿನಗಿಲ್ಲ. ಆದ ಕಾರಣ ನಿಮ್ಮನೀಗ ಹೊಸಗೆ ಹಾಕಿದ್ದೇನೆ.
ಅದು ಆನೆ. ಆನೆ ಬೇಡ, ಆನೆ ಮರಿಯಾಗಾದ್ರೂ ಉಂಟದು. ಆನೆಯ ಅಲ್ಲ, ನಿಮಗಷ್ಟು ಅರ್ಥ ಆಗುದಿಲ್ವೇನೆ? ಏಯ್! ಅದೇನು ಆನೆಯ? ಎಲ್ಲಿದ್ಯಾ ನೀನು? ಏನು ಯಾವುದಾದ್ರು ಸುಖದ ಅನುಭವ ಆಗ್ತಿತ್ತು ಎಬ್ಬಿಸ್ಬೇಡ. ಏನು ಸುಖ? ನನ್ನ ಜೀವನದಲ್ಲಿ ಇಂಥ ಸುಖ ಸಿಗಲಿಲ್ಲ. ಬಿಸಿ ಬಿಸಿ ಆಗ್ತಾ ಉಂಟಾ? ಒಂಥರ ತಣ್ಣ ತಣ್ಣಗೆ ಬಿಸಿ ಬಿಸಿ. ಅದು ಬಿಸಿ ಬಿಸಿ ಆಧಾರದ್ದು ನೋಡು. ಏನಲ್ಲಿಂದ ನಿಮಗೆ ಬಿಸಿ ಬಿಸಿ? ನೀನು ಎಲ್ಲಿದ್ದೀನಿ? ನಾನು ಹುಡುಕಿದೆ ನಾನು. ಮಂಡಿ ಬೆಟ್ಟ ಆಯ್ತಾ? ಅದು ಈಗಲ ಒಂದು ಕಪ್ಪಳ ಹೊಡೆದಾಗಾಯ್ತು. ಈಗಲ ಅದು ಯಾವ್ದು ಇಲ್ಲದ್ರೆ ನಿನ್ ಜೊತೆ ಬರ್ತಿತ್ತು ನಾನು. ಹಾಗಲ್ಲ. ನೀನು ಎಲ್ಲಿದ್ದೆ ನೀನು? ಆನೆ ಬಂತು ನಾವು ಓಡಿದ್ವು. ಆನೆಯನ್ನು ಹಾ. ತಾನನ್ನ ಅಂಕೆಗೆ ಒಳಪಡಿಸಿ ಹಾ. ಅದನ್ನು ಹತಗೊಳಿಸಿದೆ. ಹಾ. ಅದರ ಮತವನ್ನು ಇಳಿಸಿದೆ. ಹೌದು. ಹಾ. ನೀನದರ ಕುಂಭ ಸ್ಥಳಕ್ಕೆ ಬಡಿಯುವಾಗ ಹಾ. ಆನೆಯನ್ನು ಕೊಲ್ಲಬೇಕೆನ್ನುವ ಉದ್ದೇಶದಿಂದ ಹಾ. ಆನೆಯ ಬಾಲವನ್ನು ಹಿಡಿದು ರೈ 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 ತಿರುಗಿಸಿದೆ ನಾನು. ಆನೆ ಬಾಲ? ಹೌದು. ಆನೆ ಸತ್ತೇ ಹೋಯ್ತು. ಎಲ್ಲಿಟ್ಟು ಬಾಲ? ಎಲ್ಲಿಟ್ಟು ಬಾಲ? ಎಲ್ಲಿಟ್ಟ? ನೀನು ತಿರುಗಿಸಿದ್ಯಾ? ಆನೆಯ ಬಾಲ ಎಲ್ಲಿ ಉಂಟು ಅಂದ್ರೆ ನನ್ನ ಹತ್ರ ಕೇಳುವ ನೀನು. ಹೌದು. ಆನೆಯ ಬಾಲ ಆನೆಯಲ್ಲೇ ಇತ್ತು. ಮತ್ತೆ ನೀನು ತಿರುಗಿಸಿದ್ದು? ತಿರುಗಿಸಿ ಆನೆಯ ಬಾಲ ಅಂದೆ. ಮತ್ತೆ ಹೌದಾ? ಆನೆಯನ್ನು ಕೊಂದದ್ದು ನಾನೇ. ಆನೆಯನ್ನು ಕೊಂದದ್ದು ನಾನೇ. ಆನೆಯ ಬಾಲ ಹಿಡಿದು ರೈಯ ತಿರುಗಿಸ್ತಾ ಆನೆ ಆಚೆ ಹೋಗಿದ್ದು, ಬಾಲ ನನ್ನ ಕೈಯಲ್ಲಿ ಇತ್ತು. ನೀನು ಆನೆಯನ್ನು ಕೊಂದದ್ದು ನಾನೇ, ಬೇರೆ ಯಾರಿಲ್ಲ. ನನ್ನಷ್ಟು ಶೌರ್ಯವಂತರು ಬೇರೆ ಯಾರಿಲ್ಲ. ಇಲ್ವಾ? ಕೂಗರಕ್ಕೆ ಆನೆಯ ಬಾಲದ ಕೂದಲ್ಬೇಕಾ? ಸತ್ಯ ಹೇಳಿ, ಯಾರದ್ದಿದು? ಯಾರದ್ದು ಹೇಳು? ಯಾರದ್ದಿದು? ಯಾವುದು? ಬಾಲ ಯಾರದ್ದು? ಇದಕ್ಕಿಂತ ಮೊದಲು ಒಬ್ಬ ಬಂದು ಹೋದಲ್ಲ ಒಂದು. ಇದು ಆನೆಯ ಬಾಲ, ಪುಣ್ಯಾತ್ಮ. ನೀನು ಯಾವ್ದು ಹೆಣ್ಣು ವೇಷದ ತಿಳ್ಕೊಂಡ್ಯಾ? ಆಗಲ್ವಾ? ಇಲ್ಲದಿದ್ರೆ ಆನೆಯ ಬಾಲ ಹಿಡಿದು ನೀನು ತಿರುಗಿಸಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಾಯ್ತು ನೀನು ಯಾಕೆ ಹೇಳಿದ್ದು ಅಂತ. ಅವರೆಲ್ಲ ನೋಡ್ತಾ ಇದ್ದಾರೆ, ಕಿವಿ ಕೊಡ್ತಾ ಇದ್ದಾರೆ ಎನ್ನುವುದಕ್ಕಾಗಿ ಆನೆಯನ್ನು ನಾನೇ ಕೊಂದದ್ದು ಅಂತ ಹೇಳಿದ್ದೀರಿ ನೀವು. ಹೆಣ್ಣು ಮಕ್ಕಳು ಆನೆಯನ್ನು ಕೊಂದವ ಇವನ್ನೇ ಬಲು ವೀರ ಅಂತ ತಿಳಿ ಎನ್ನುವ ಕಾರಣಕ್ಕಾಗಿ ನಾವು ಸುಳ್ಳು ಹೇಳ್ಬೋದು, ಆದ್ರೆ ಉಳಿದವರು ನಮಗೂ ಹಾಗೆ ಆದ್ರೆ ಇರ್ಬೇಕಲ್ವಾ? ಆನೆಯ ಬಾಲ ಅವರು ನೋಡಿದ್ದಾರೆ ಹೇಗಂತೇಳಿ. ಆನೆ ಬಾಲದಷ್ಟು ಉದ್ದ ನೀನಿಲ್ಲ, ನೀನು ಆನೆ ಬಾಲದಲ್ಲಿ ತಿರುಗಿಸಿದ. ಹೌದಾ? ಯಾರಾದ್ರೂ ನಂಬುತ್ತಾರ ಅದನ್ನು? ಎಲ್ಲದಕ್ಕೂ ಉದ್ದವೇ ಬೇಕಾ? ಅದಕ್ಕೆ ಕೇಳಿದ್ದು ಇದು ಯಾರದ್ದು ಅಂತ. ಇದು ಎಲ್ಲಿಂದ ಅಷ್ಟು ಸಿಕ್ಕಿದ್ದು? ದೊಡ್ಡ ಬ್ರಹ್ಮರಥಕ್ಕೆ ಒಂದು ಸಣ್ಣ ಕೀಲು ಕೊಡುವುದಿಲ್ವಾ? ಹಾಗೆ ಬ್ರಹ್ಮರಥ ಅಷ್ಟೇ ದೊಡ್ಡ ಕೀಲು ಕೊಡ್ತಾರ. ನೀನೀಗ ಬ್ರಹ್ಮರಥದ ಕೀಲು. ವಿಷಯ ಹೇಳಿದ್ನ. ಹೌದಾ? ಆನೆ ಬಾಲ ತೆಗಿಸಿ. ಹೌದಾ? ಮರಿಯ ತೆಗಿಬೇಡ ಹೆಣ್ಮಕ್ಕಳ ಮುಂದೆ. ಉಂಟದು? ಏನು ಅಪರೂಪವಾಗಿ ನನ್ನ ನೋಡುದು ಪುಣ್ಯಾತ್ಮ. ಹೌದಾ? ಹೌದು. ಇವತ್ತಾದ್ರೂ ಸರಿಯಲ್ಲಿ ಮಾತಾಡುವ, ನಾಳೆ ಅವ್ರು ಯಾರು ನಾವ್ಯಾರು, ಅವರೆಲ್ಲೋ ನಾವೆಲ್ಲೋ. ಆನೆಯನ್ನು ನಾನು ಆ ರೀತಿಯಾಗಿ ಅದನ್ನು ಹದಗೊಳಿಸಿದ ಮೇಲೆ ಆನೆ ಅಂತ ಇವರೆಲ್ಲ ಓಡಿ ಬಂದಿದ್ದಾರೆ. ಹೌದು. ಈಗ ನೋಡು, ಮತಗಜ ಗಮನೆಯರು ಬಂದಿದ್ದಾರೆ. ಗಜ ಗಜ ಬದನೆ. ಹೌದಾ? ಇಲ್ಲೇ ಆನೆಯನ್ನು ಕೊಂದದ್ದು ನಿಯಂತ್ರಣಕ್ಕೆ ತಂದದ್ದು ನೀವ? ನಿಯಂತ್ರಣಕ್ಕೆ ತಂದವ ನಾನೇ. ಮತ್ತೆ ಅಷ್ಟು ಗೊತ್ತಾಗಿಲ್ವಾ? ಆರು ಮಹನೀಯ ನೀನು ಎಮ್ಮನ್ನು ಪಾಲ್ಗೊಳಿಸಿದ ಮಹಿಮನ್ನು ಆರು ಧೀರ ನಿನಗಾವರುಣಿಗಳು ನೀನಾವ ಊರಿಂದ ಬಂದತೇನು ಮಹನೀಯ ಯಾರು ಅಯ್ಯ ಒಳ್ಳೆಯದಾಗಿ ಮದಗಜದ ಕಾಲ್ತುಳಿತಕ್ಕೆ ನಾವು ಸಿಲುಕ್ತೇವೆ ಎನ್ನುವುದಕ್ಕಾಗಿ ಬೊಬ್ಬೆ ಹಾಕುತ್ತಾ ಓಡಿ ಹೋದವರು ನಾವು. ನೋಡ್ತಾ ಇದ್ದೀರಿ ನೀವು. ಆ ಆನೆಯನ್ನು ನಿಯಂತ್ರಣಕ್ಕೆ ತರುವ ಮೂಲಕವಾಗಿ ನಮ್ಮ ಪ್ರಾಣವನ್ನು ಕಾಪಾಡಿದಂತ ಪುಣ್ಯಾತ್ಮರು ನೀವು. ನೀವು ಯಾರು? ಯಾವ ಊರಿಂದ ಬಂದದ್ದು? ಇದೇ ಸಂದರ್ಭದಲ್ಲಿ ಈ ಮಾರ್ಗವಾಗಿ ಬರುವರೇ ಕಾರಣ ಏನು? ಏನೇ ನಿಮ್ಮ ಹೆಸರು ಹೇಳಬಹುದೇ? ವಿಳಾಸ ಬೇಕೋ? ನಿಮ್ಮದು ಮಾತ್ರ ಸಾಕು. ಇಲ್ಲ, ಇವನದ್ದು ನಾನು ಅವ್ರ ಹತ್ರ ಹೇಳ್ತೇನೆ. ಹೌದಾ? ನಿನ್ನನ್ನು ನೋಡ್ಕೊಂಡು ಅರ್ಥ ಆಯ್ತು. ನಿನಗೊಂದಷ್ಟು ಸಮಯ ಬೇಕು ಅಂತಲ್ವಾ? ಬೇಡ, ನೀನು ಯಾವಾಗಲಾಗಿ ನನ್ನ ವಿಳಾಸವನ್ನು ಹೇಳುವಾಗ ನನಗೆ ಸಿಗದಾಗಿ ಮಾಡ್ತೀವಿ. ಇಲ್ಲ, ಈ ಸಲ ತರುಣಿಯ ನಿನ್ನನು ನೋಡೆ ಧರಣಿ ಪದ್ಮಜೆಯನ್ನು ತರುತ್ತೇನು ಶಿವ ಕೃಪೆಗಿಂತ ಕರುಣಿಗೆ
ಕೃಪೆಯಿಂದ ಆ ಕರಿಯನ್ನು ಮುಟ್ಟಿಸಿದ್ದೇನೆ. ಆ ಕರಿಯನ ಮುಟ್ಟಿಸಿದ ಕೌಶಾಂಬಿ ಪುರದೋರ್ವ ತರುಣ ಕೌಶಾಂಬಿಯ ಪುರದೋರ್ವ ತರುಣ ದೇಶಾಟನ ಗೈವೆ ದೇಶಾಟನ ಗೈವೆ ಕೌಶಾಂಬಿ ಪುರದೋರ್ವ ತರುಣನು ಕಂಡು ನಿನ್ನನು ನೋಡಿ ತರಣಿ ಪಟ್ಟ ಜಯನು ತರಿಸೇನು ಶಿವಕ್ಕೆ ಬೆಗಿದ ತಲೆಯ ವರ್ತಿಸಿದ್ದೇನೆ ಕೌಶಾಂಬಿ ಪುರದೋರ್ವ ತರುಣ ದೇಶಾಟನ ಗೈವಿ ದೇಶಾಟನ ಗೈವಿ ದೇಶಾಟನ ಗೈವಿಗೆ ಓ ತರುಣಿಯೇ, ಉಳಿದವರನ್ನೆಲ್ಲ ಅವರನ್ನೆಲ್ಲ ಕಂಡಾಗ ನಿನ್ನ ಸಖಿ ಸಮೂಹ ಎನ್ನುವುದನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಓಹೋ. ಯಾಕೆ ಗೊತ್ತಾ? ಹಾ. ನನ್ನ ಜೊತೆಗೆ ಒಬ್ಬ ಸಖನಿದ್ದಾನೆ, ಹಾ. ನಿನ್ನ ಜೊತೆಗೆ ಸಖಿಯರಿದ್ದಾರೆ. ನಿನ್ನನ್ನು ಕಂಡಾಗ ನೀ ನೃಪಜಾತೆ ಎನ್ನುವುದನ್ನು ನಿನ್ನ ಉಡುಗೆ ತೊಡುಗೆಯಿಂದ, ನಿನ್ನ ಮುಖದ ಲಕ್ಷಣದಿಂದ, ಆ ಓಜಸ್ಸು ತೇಜಸ್ಸಿನಿಂದ ಯಾರಾದರೂ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಸತ್ಯವೇ. ಹಾಗೆ ನಾ ಕಲ್ಪಿಸಿಕೊಂಡೆ. ಹಾ. ಹಾಗೆ ಅಂತ ಮದ ತುಂಬಿದ ಆನೆಯನ್ನು ಆನೆ? ಹದಗೊಳಿಸಿ ನಿಯಂತ್ರಣಕ್ಕೆ ತಂದವ ನಾನು. ಅದಕ್ಕೆ ನೀನು ಧನ್ಯವಾದ ಸಮರ್ಪಣೆ ಮಾಡಿದ್ದೆ. ಸತ್ಯ ಹೇಳ, ಏನು? ಅದು ನಾನು ಮಾಡಿದ್ದಲ್ಲ, ಮತ್ತೆ? ಶಿವ ಕೃಪೆಯಿಂದಲಾಗಿ ಆ ಕರಿಯನ್ನು ನಾ ಹದಗೊಳಿಸಿ ನಿಯಂತ್ರಣಕ್ಕೆ ತಂದವನಿದ್ದೇನೆ. ಎಂತ ದೊಡ್ಡ ಗುಣ ನಿಮ್ಮ ದೇವರ ದಯದಿಂದ ಹಾ. ಈ ಕಾರ್ಯ ನನ್ನಿಂದಾಗಿದೆ. ಹಾಗೆ ಅಂತ ನಿಮಗೆ ಹೀಗೆ ಸ್ಥಿತಿ ಆಗ್ತದೆ ಅಂದ್ರೆ ನೀವು ಕಾಡಿಗೆ ಬರ್ತೀರಿ, ಆನೆ ಇದಿರಿಗೆ ಬರ್ತದೆ, ನಿಮ್ಮನ್ನು ಬೆನ್ನಟ್ಟುತ್ತದೆ. ಇದನ್ನು ತಿಳಿದು ಇಲ್ಲಿಗೆ ಬಂದದ್ದಲ್ಲ ನಾನು. ಮತ್ತೆ? ದೇಶ ಪರ್ಯಟನೆಗೆ ನಾನು ಹಾಗೆ ತಿರುಗುತ್ತಾ ಬರುವಾಗ ಇಂಥದ್ದೊಂದು ಘಟನೆ ಸಂಭವಿಸಿತ್ತು. ಹಾ. ಹಾಗಂತ ನಾನು ದೂರದ ಊರಿನವನಲ್ಲ, ಯಾವ ಊರಿನವರು? ಇದೇ ಕೌಶಾಂಬೆಯ ದೊರೆ. ಕೌಶಂಬಿಯ ದೊರೆ. ಅಲ್ಲೇ ಅದೇ ಊರಿನವ ನಾನು. ಅಲ್ಲಿ? ಅಲ್ಲೇ ಒಬ್ಬ ಪ್ರಜೆ ನಾನು, ಅಲ್ಲೇ ಹುಡುಗ ನಾನು. ಕೌಶಂಬಿಯ ಪ್ರಜೆ ನೀವು. ಕೌಶಂಬಿಯ ಪ್ರಜೆ. ಅಲ್ಲೇ. ನಿನ್ನನ್ನು ಕೇಳಿದ್ರಾ? ಹ್ಮ್. ಮತ್ತೊಂದೇ ಅವ್ರು ಯಾವ್ದು ಹೇಳ್ಬೇಕಾದ್ರು? ಪಾಪ ಯಾರು ಕೇಳದಿದ್ರೆ ಮತ್ತೇನ್ ಮಾಡುದು? ಅಲ್ಲ, ಯಾರು ಮತ್ತೆ ಕೇಳದಿದ್ರೆ ಏನ್ ಮಾಡುದು? ಹಾಗಲ್ಲ, ಈ ಕೌಶಾಂಬೆಯ ಪ್ರಜೆ ನಾನು. ಈಗೆಲ್ಲ ಆಯ್ತಲ್ಲ, ದೇವರ ದಯ, ದೇವರು ದೊಡ್ಡವರು. ನಾನು ಯಾರಂತ? ಪರಮ ಆಪತ್ ಬಂಧುವೆ ಎಮ್ಮೊಡನೆ ಅರಮನೆಗೆ ಬಾ ಎನ್ನುವೆ ಪರಮ ಆಪತ್ ಬಂಧುವೆ ಎಮ್ಮೊಡನೆ ಅರಮನೆಗೆ ಬಾ 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 ಎನ್ನುವೆ ಎಮ್ಮೊಡನೆ ಅರಮನೆಗೆ ಬಾ ಬಾ ಎನ್ನುವೆ.
ಅಯೋಧ್ಯೆ. ಇಲ್ಲಿಯ ಅಧಿಕಾರಿಗಳು ನಾವು ತಿರುಗಿ ತಿರುಗಿ ಅಯೋಧ್ಯೆಗೆ ಬಂದದ್ದು ಗೊತ್ತೇ ಆಗ್ಲಿಲ್ಲ ನಮಗೆ. ನಿನಗೂ ಗೊತ್ತಾಗ್ಲಿಲ್ವಾ? ನಾನು ಯಾವತ್ತೊಮ್ಮೆ ಅಯೋಧ್ಯೆಗೆ ಹೋಗ್ಬೇಕಂತೇಳಿ ಯೋಚನೆ ಮಾಡಿದ್ರು ಮಾತ್ರ ಸಮಯವೂ ಸಿಗ್ಲಿಲ್ಲ. ನಿಮಗಂತಲ್ಲ, ಹಾ. ಕೆಲವರಿಗೆ ಅದೇ ಸಮಸ್ಯೆ. ಏನು? ತುಂಬಾ ಹಿಂದೆ ಅಯೋಧ್ಯೆಗೆ ಬಂದವರು ಹಾ. ಕೆಲವು ವರ್ಷ ಕಳೆದು ಬಂದ್ರೆ ಹಾ. ಗೊತ್ತಾಗುವುದಿಲ್ಲ ಅಲ್ವಾ? ಅಯೋಧ್ಯೆಯಲ್ಲಿ ಅಷ್ಟು ಬದಲಾವಣೆ ಆಗಿರ್ತದೆ. ನಮ್ಮ ಅಪ್ಪನ ಆಡಳಿತದಲ್ಲಿ ಅಷ್ಟೊಂದು ಬದಲಾವಣೆ ಆಗಿದೆ. ಬಹುಶಃ ನಮ್ಮ ಸ್ಥಿತಿ ಹಾಗೆ ಆಗಿದೆ. ಅಯೋಧ್ಯೆಗೆ ಬಂದದ್ದೇ ಗೊತ್ತಾಗ್ಲಿಲ್ಲ ನಮಗೆ ಅಷ್ಟೇ. ಹಾ. ಹಾ. ಇಲ್ಲಿ ಅಧಿಕಾರಿಗಳು ಕೃತವರ್ಮ. ಹಾ, ಹೇಗೆ? ಕೃತವರ್ಮ. ಹೌದಾ? ಹಾ. ಅವರಿಗೆ ನಿನಗೆ ಏನು ಸಂಬಂಧ? ನನ್ನಪ್ಪ ಹಾ? ರಾಜಕುಮಾರಿ ನಾನು. ಹೌದಾ? ಹಾಗಾದ್ರೆ ನಮ್ಮ ಕಲ್ಪನೆ ಸುಳ್ಳಾಗ್ಲಿಲ್ಲ. ಹೌದೌದೌದು. ಸರಿ ಅಲ್ಲ? ಪ್ರತ್ಯುಷೆ ಎನ್ನುವುದಾಗಿ ನನ್ನ ಹೆಸರು. ಸರಿ. ಹಾ. ಹಾ. ನೀವು ನನ್ನ ಜೊತೆಯಲ್ಲಿ ಅರಮನೆಗೆ ಬರಬೇಕು. ಎಲ್ಲ ಇವಳೆ ತಕ್ಷಣವೇ ಅರಮನೆಗೆ ಆಪತ್ ಬಂದು ನೀವು ಓಹೋ. ನನ್ನ ಪ್ರಾಣ ಕಾಪಾಡಿದಂತ ಪುಣ್ಯಾತ್ಮರು ನೀವು. ಹಾ. ಈ ವಿಚಾರವನ್ನು ನನ್ನಪ್ಪನಲ್ಲಿ ಹೇಳಿ ನಿಮ್ಮನ್ನು ಕಂಡಾಗ ಹಾ. ನನ್ನ ಅಪ್ಪನಿಗೆ ಎಷ್ಟು ಸಂತೋಷ ಆಗುವುದಿಲ್ಲ ಹೇಳಿ. ಖಂಡಿತ ಆಗ್ತದಲ್ಲ. ಸತ್ಕಾರವನ್ನು ಸ್ವೀಕರಿಸಿ ಹೋಗ್ಬೇಕೆನ್ನುವುದು ನನ್ನ ಮನದಾಸೆ. ಬರಬಹುದೇ? ಆದ್ರೆ ಒಂದು ಮಾತೇ ಇಲ್ಲ. ಏ, ಅರಗುವರಿಗೆಲ್ಲ ಕರ್ತವ್ಯವೆಂದು ಅರಗುವರಿಗೆಲ್ಲ ಕರ್ತವ್ಯವೆಂದು ಇರದೇ ರಕ್ಷಿತೀನೇನು ನಿಲ್ದಾಣವೆಂದು ಪಿರಿಯ ಪುರಸ್ಕಾರ ನಿನಗೆ ನೀಡಿ ಹೋಗು ಪಿರಿಯ ಪುರಸ್ಕಾರ ನಿನಗೆ ನೀಡಿ ಹೋಗು ಹರುಷದು ಅರಮನೆಗೀಗ ಕೃಪಣು ಅರಮನೆಗಿರುವ ಕರ್ತವ್ಯವೆಂದು ಕರುಣಿ ಅಯೋಧ್ಯೆಯಲ್ಲಿರುವ ಸಮಸ್ತ ಪ್ರಜೆಗಳ ವಿಶೇಷವಾದ ಗುಣ ಏನು ಎನ್ನುವುದನ್ನು ನಾನು ನಿನ್ನಲ್ಲಿ ಕಂಡೆ. ಓಹೋ. ಗೊತ್ತಾಯ್ತು? ಹಾ. ಉಪಕಾರ ಮಾಡಿದವರ ಸ್ಮರಣೆಯನ್ನು ಯಾವತ್ತೂ ಇರಿಸಿಕೊಳ್ಳುವವರು ನೀವು. ಖಂಡಿತ. ಅದಕ್ಕೆ ಬದಲಾಗಿ ಪ್ರತ್ಯುಪಕಾರ ಏನಾದ್ರೂ ಮಾಡಬೇಕು ಎನ್ನುವ ಮನೋಧರ್ಮ. ಅದಕ್ಕಾಗಿ ನನ್ನನ್ನು ನಿನ್ನ ಅರಮನೆಗೆ ನೀನು ಕರೀತಾ ಇದ್ದಿ. ಪುರಸ್ಕರಿಸುವುದಕ್ಕೆ, ಸತ್ಕರಿಸುವುದಕ್ಕೆ ನನಗೆ ಬೇಕಾದೇನ. ನಿಮ್ಮಂತವರು ಬೇಕು. ಆಹಾ, ನಿಮಗೆ ಬೇಕಿಲ್ಲದೆ ಇರಬಹುದು, ಹಾ. ಆದ್ರೆ ನಿಮ್ಮಂತವರು ಬೇಕಪ್ಪ. ಅದು ಬೇಡ ಅಂತ ಯಾಕೆ ಹೇಳಿದೆ ಗೊತ್ತಾ? ಯಾಕೆ? ನಾನು ಅದನ್ನೆಲ್ಲ ಅಪೇಕ್ಷೆ ಪಟ್ಟು ಬಯಸಿ ಇಂತಹ ಕಾರ್ಯವನ್ನು ಕೈಗೊಂಡದ್ದಲ್ಲ. ಇದು ನನ್ನ ಕರ್ತವ್ಯ ಎಂಬುದಾಗಿ ತಿಳಿದು ನಾನು ಈ ಕಾರ್ಯವನ್ನು ಮಾಡಿದ್ದೇನೆ ಅಷ್ಟೇ. ಇದಕ್ಕೆಲ್ಲ ಪುರಸ್ಕಾರದ ಅವಶ್ಯಕತೆ ಇಲ್ಲ. ನೀನು ಯೋಚನೆ ಮಾಡಬೇಡ. ನೀನು ನಿನ್ನ ಮನೆಗೆ ಹೋಗ್ಬೋದು. ನನಗೆ ಬೇಸರ ಆಗ್ತದೆ. ಹೋಗ್ಬೇಕು. ಅಲ್ಲ, ನಾನು